ಮತಾಂತರಗೊಂಡರೆ ಎಸ್ಸಿಗಳೇನಿದೆ ತಮ್ಮ ಸ್ಥಾನಮಾನವನ್ನು ಕಳೆದುಕೊಳ್ತಾರೆ. ಅದು ಕೂಡ ಟೆಕ್ನಿಕಲ್ ಇದೆ. ಯಾಕಂದ್ರೆ ಕನ್ವರ್ಷನ್ ಆದ್ರೂ ಕೂಡ ನಮಗೆ ಹಳೆ ಇರ್ತಕ್ಕಂಥ ಸುಪ್ರೀಂ ಕೋರ್ಟ್ ಏನು ಒಂದು ವರ್ಡಿಕ್ಟ್ ಇತ್ತು, ಈಗಿರ್ತಕ್ಕಂಥ ವರ್ಡಿಕ್ಟ್ ನಾನು ಸರಿಯಾಗಿ ಓದ್ಕೊಂಡಿಲ್ಲ. ನಾನು ಓದ್ಕೊಳ್ಳೋರಿಗೆ ಮಾತಾಡೋಕ್ಕಾಗೋದಿಲ್ಲ. ಬಟ್ ಲೆಟ್ ಮಿ ರೀಡ್ ಥ್ರೂ. ಸೊ ಅದು ಯಾವ ಬೇಸಿಸ್ ಮೇಲೆ ಹಂಗೆ ಆಗತ್ತಂತಕ್ಕಂಥ, ಯಾಕಂದ್ರೆ ರಿಲಿಜನ್ ಚೇಂಜ್ ಆದ್ರೆ ಕಾಸ್ಟ್ ಚೇಂಜ್ ಆಗ್ಬಾರ್ದು ಅಂತಕ್ಕಂಥದ್ದು ಹಳೇದಿತ್ತು. ಯಾಕಂದ್ರೆ ನಾನು ರಿಲಿಜನ್ ಯಾವ್ದು ಬೇಕಿದ್ದು ಹೋಗ್ಬೋದು, ಕಾಸ್ಟ್ ಚೇಂಜ್ ಆಗಲ್ಲ ಅಂತ ಮೊದಲಿತ್ತು. ಸೊ ಇದು ಯಾವ ರೀತಿ ಮೇಲೆ ಯಾವ ಬೇಸಿಸ್ ಮೇಲೆ ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ. ಸೊ ವಿತೌಟ್ ಲುಕಿಂಗ್ ಇಟ್ ಐ ವಿಲ್ ಡೆಫಿನೆಟ್ಲಿ ನಾಟ್ ಕಮೆಂಟ್ ಮಚ್ ಆನ್ ಇಟ್. ಈಗ ಕೇರಳದ ವಯನಾಡಿಗೆ 10 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇಲ್ಲಿ ಕೊಡುವಂತ ಸಂಬಳ ಇಲ್ಲ ಅಂತ ಸಂದರ್ಭದಲ್ಲಿ ಕುರ್ಚಿ ಉಳಿಸೋದಕ್ಕೋಸ್ಕರ ದುಡ್ಡು ಕೊಟ್ಟಿದ್ದಾರೆ ಅಂತ ಅಲಿಗೇಷನ್ ಮಾಡಿದ್ದಾರೆ ಸರ್. ಅದೇ ಮೋದಿ ಸಾಹೇಬರು 14,000 ಕೋಟಿ ಕಲೆಕ್ಟ್ ಮಾಡಿದ್ದಾರೆ ವೆಂಟಿಲೇಟರ್ಗೋಸ್ಕರ. ಕೋವಿಡ್ ಟೈಮ್ ನಲ್ಲಿ ವೆಂಟಿಲೇಟರ್ ಕೊಡ್ತೀವಿ ಅಂತ 14,000 ಕೋಟಿ ಕಲೆಕ್ಟ್ ಮಾಡಿದ್ರು. ಅದ್ರ ಬಗ್ಗೆ ಫಸ್ಟ್ ಲೆಕ್ಕ ಕೊಡಕ್ಕೆ ಇಲ್ಲ. ಅಗಲಾಲ ಕಾಂಗ್ರೆಸ್ ಹೇಳ್ಕೊಂತ ಕುತ್ಕೊಂಡ್ರೆ ಸಾಕಾಗೈತೆ. ಪಾರ್ಲಿಮೆಂಟ್ ನಲ್ಲಿ ಕ್ವಶನ್ ಕೂಡ ತಗೋಬಾರ್ದು ಅಂತ ಹೇಳ್ತಿದ್ದಾರೆ. ಬಹಳ ಡೆಮಾಕ್ರಸಿ, ಬಹಳ ದೊಡ್ಡ ಡೆಮಾಕ್ರಸಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಕೇಳಬಾರ್ದಂತಕ್ಕಂಥ ಸ್ಥಿತಿಯಲ್ಲಿ ಬಿಜೆಪಿಯವರಿದ್ದು. ಆಮೇಲೆ ಅವ್ರ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಬಿಜೆಪಿಯ ಪಾರ್ಟಿ ಫಂಡ್ ಇವತ್ತು 10,000 ಕೋಟಿ ಇದೆ. ಇದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲ ಕೇಳ್ರಿ, ಆಮೇಲೆ ಮುಂದೆ ಮಾತಾಡೋಣ. ಎಲೆಕ್ಟ್ರಾಲ್ ಬಾಂಡ್ ನಲ್ಲಿ ದುಡ್ಡು ತಗೊಂಡ್ರಲ್ಲ, ದುಡ್ಡು ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ. ನಾವು 10 ಕೋಟಿ ವಯನಾಡು ಕೊಟ್ಟಿರ್ತಕ್ಕಂಥದ್ದು ಅಕೌಂಟ್ ನಲ್ಲಿ ಇದೆ. ಇವ್ರು ಎಲ್ಲಿಂದ ದುಡ್ಡು ಬಂದಿದೆ ಸ್ಪಷ್ಟೀಕರಣ ಕೊಡಬೇಕಲ್ಲ. 10,000 ಕೋಟಿ ಇವತ್ತು ಬಿಜೆಪಿಯ ಸುಮಾರು ಪಾರ್ಟಿ ಫಂಡ್ ಇದೆ. ಸುಮಾರು 800 ಜಿಲ್ಲೆಗಳಲ್ಲಿ 7 ಸ್ಟಾರ್ ಆಫೀಸ್ಗಳು ಕಟ್ಟಿದ್ದಾರೆ ಬಿಜೆಪಿಯವರು. ಆಮೇಲೆ ಯಾವ್ದು ಬೀಫ್ ಎಕ್ಸ್ಪೋರ್ಟ್ ಆಗುತ್ತೆ, ಬೀಫ್ ಎಕ್ಸ್ಪೋರ್ಟ್ ಲಿಂದ ಚಂದ ಕಲೆಕ್ಟ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಕ್ಕೆ ಅವರಿಗೆ ಹೇಳಿ, ಆಮೇಲೆ ಮುಂದೆ ಮಾತಾಡೋಣ ಬೇಕಿದ್ರೆ. ರಾಜ್ಯದ ಬಿಜೆಪಿ ಒಂದು ಕಡೆಗೆ ಈಗ ರಾಜ್ಯದಲ್ಲೇ ಈ ರೀತಿ ಆರ್ಥಿಕವಾಗಿ ಸಮಸ್ಯೆಗಳಿರುವಂತಹ ನಿಟ್ಟಿನಲ್ಲಿ ಇಂಥ ಸಂದರ್ಭದಲ್ಲಿ ಕೊಡೋ ಅವಶ್ಯಕತೆ ಅಲ್ಲ. 10 ಕೋಟಿ ಕೊಡಬಾರ್ದಂತೇನಿಲ್ಲಲ್ಲ. 10 ಕೋಟಿ ಕೊಡಬಾರ್ದಂತ ಇದೆಯಾ? ಕೊಟ್ಟಿದ್ದಕ್ಕೆ ಇವ್ರು ಪಿನ್ ಪಾಯಿಂಟ್ ಹೇಳ್ತಾರೆ. ಇವ್ರ ಕತೆ ಹೇಳೋಣ. ಕೇಂದ್ರದಿಂದ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ನೋಡಿ, ಇದನ್ನ ಒಂದ್ ಹಿಡ್ಕೊಂಡು ನೀವು ಪ್ರಶ್ನೆ ಕೇಳುತ್ತೀರಿ. ಅದೇ ರೀತಿ ಅವ್ರನ್ನು ಕೂಡ ನೀವು ಪ್ರಶ್ನೆ ಕೇಳಿ. ಕಳೆದ 10 ವರ್ಷದಿಂದ ಗುಜರಾತಿಗೆ ಎಷ್ಟು ದುಡ್ಡು ಹೋಗಿದೆ ಕೇಂದ್ರದಿಂದ, ಕರ್ನಾಟಕಕ್ಕೆ ಎಷ್ಟು ಬಂದಿದೆ ಒಂದ್ಸಲ ಕೇಳಿ ನೋಡಿ. ಯಾಕೆ ಸರ್ ಅಲ್ಲಿ ಜಾಸ್ತಿ ಕೊಟ್ಟಿರಿ, ಇಲ್ಲಿ ಕಮ್ಮಿ ಕೊಟ್ಟಿರಿ ಅಂತ ಕೇಳಬಹುದಲ್ಲ ನೀವು. ರಿಲೀಫ್ ಫಂಡ್ಗಳು ಪ್ರತಿ ಸಂದರ್ಭದಲ್ಲಿ ಎಲ್ಲ ಸರ್ಕಾರಗಳು ಬಂದ ಕೊಟ್ಟಿದ್ದಾವೆ. ಅದನ್ನೇ ಪರ್ಟಿಕ್ಯುಲರ್ ಆಗಿ ಕೇಳಕ್ ಕೊಟ್ಟ ತಕ್ಷಣ ಅಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ಐತೆ. ನಾನಿದ್ದೆ 2013 ಅಲ್ಲಿ ವಯನಾಡ್ ಇದಕ್ಕೆ ಅದು ಬದ್ರಿನಾಥ್ ಕೇದಾರ್ನಾಥ್ ನಾವು ಕೊಡಲಿಲ್ಲ. ಅವಾಗ ಎಲ್ಲ ಸರ್ಕಾರಗಳು ಕೊಟ್ಟಿದ್ದಾವೆ. ಅದನ್ನೇ ಹಿಡ್ಕೊಂಡು ಮಾತಾಡಿದ್ರೆ ಏನು ಅರ್ಥ ಇಲ್ಲ ಅದಕ್ಕೆ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಮುಖಂಡರು ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಬಾರಿ ನಮ್ಗೆ ಟಿಕೆಟ್ ಕೊಟ್ಟಿಲ್ಲ, ಹಾಗಾಗಿ ನಾವು ವೋಟ್ ಹಾಕಲ್ಲ, ನಾವು ಬಹಿರಂಗವಾಗಿ ಘೋಷಣೆ ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆ ತರದ್ದು ಡಿಫರೆನ್ಸ್ ಇದ್ರೂ ಕೂಡ ಅಲ್ಲಿರ್ತಕ್ಕಂಥ ಪಾರ್ಟಿ ಲೀಡರ್ಗಳು ನಮ್ಮ ಹೈಕಮಾಂಡ್ ಅವರೆಲ್ಲ ಸೇರ್ಬಿಟ್ಟು ಒಕ್ಕಟ್ಟಾಗಂತೂ ಚುನಾವಣೆ ಮಾಡ್ತೀವಿ. 2 ಬೈ ಎಲೆಕ್ಷನ್ ಎಲ್ಲ ಗೆಲ್ತೀವಿ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೇವೆ. ಹೋಗ್ಬೇಕು, ಖಂಡಿತವಾಗಿ ಹೋಗ್ತೀವಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.